ಇವತ್ತಿನ ವಾಕ್ಯಕ್ಕೋಸ್ಕರ ಅಪೊಸ್ತಲರು ಬರೆದ ಕೃತ್ಯಗಳು 7ನೇ ಅಧ್ಯಾಯ 38ನೇ ವಾಕ್ಯ. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಅಡವಿಯಲ್ಲಿ ಒಂದು ಸಭೆ ಇತ್ತಂತೆ. ಯಾವಾಗ? ಹಳೆಯ ಒಡಂಬಡಿಕೆ ಸುಮಾರು 4000 ವರ್ಷಗಳ ಹಿಂದೆ ಅಡವಿಯಲ್ಲಿ ಒಂದು ಸಭೆ. ಆ ಸಭೆ ಹೆಂಗಿತ್ತು, ಈಗ ಇರೋ ಸಭೆಗಳು ನಮ್ಮ ಹೆಂಗಿದ್ದಾವೆ, ನಾವು ಅದನ್ನು ವಿಷಯವಾಗಿ ಕಲಿತುಕೊಳ್ಳೋಣ. ಹಲ್ಲೆಲೂಯಾ. ವಾಕ್ಯವನ್ನು ಓದ್ರಿ. ಅವನೇ ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೈವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟನು. ಹಾಗಾದರೆ ಆ ಕಾಲದಲ್ಲಿ ಕೂಡ ಸಭೆಯಲ್ಲಿ ಏನಿತ್ತು? ದೈವೋಕ್ತಿ. ಹಲ್ಲೆಲೂಯಾ. ದೇವರಿಲ್ಲದಲ್ಲೇ ಯಾವ ಸಭೆಯೂ ಇಲ್ಲ. ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯ ಆ ಕಾಲದಲ್ಲಿ ಕೂಡ ಇತ್ತು. ಹಲ್ಲೆಲೂಯಾ. ಅದರ ವಿವರಣವಾಗಿ ನಾವು 1ನೇ ಕೊರಿಂಥಿ 10ನೇ ಅಧ್ಯಾಯದಲ್ಲಿ ವಿವರಣವಾಗಿ ಬರೆಯಲ್ಪಟ್ಟಿದ್ದೇವೆ. ನಾನು ನೋಡ್ಕೊಳ್ಳೋಣ. 1ನೇ ವಾಕ್ಯ ಓದ್ಕೊಳ್ಳೋಣ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯ ಇಟ್ಟುಕೊಂಡು ವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಏನೇನು ಓದೋದನ್ನ? ಅದೇನೆಂದರೆ ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಲ್ಲಿತ್ತು. ನೋಡ್ರಿ, ಮೇಘದ ನೆರಳಲ್ಲಿ ದೇವರು ಹಳೆ ಒಡಂಬಡಿಕೆ ಕಾಲದಲ್ಲಿ ತನ್ನ ಜನರನ್ನ ಮೇಘದ ನೆರಳಿನಲ್ಲಿಟ್ಟು ಕಾಪಾಡಿದ್ರಂತೆ. ಈ ಸಭೆ ಎಲ್ಲಿ ಇತ್ತು? ಅಡವಿ, ಮರುಭೂಮಿಯಲ್ಲಿ ಒಂದು ಗಂಟೆ ನಿಲ್ಲಕ್ಕಾಗಲ್ಲ, ಅಷ್ಟು ಬಿಸಿಲು. ಅಂಥದ್ರಲ್ಲಿ ದೇವರೇನು ಮಾಡಿದ್ರು? ಅವರ ಮೇಲೆ ಒಂದು ಮೇಘ. ಹಲ್ಲೆಲೂಯಾ. ಈ ಮೇಘ ಬೇರೆ ಯಾವುದೂ ಅಲ್ಲ, ದೇವರ ತೇಜಸ್ಸು. ಹಳೆ ಒಡಂಬಡಿಕೆ ಕಾಲದಲ್ಲಿ ಸಭೆಯಲ್ಲಿ ಏನಿತ್ತು? ದೇವರ ತೇಜಸ್ಸು. ಬಿಸಿಲು ಬಂದೇಟಿಗೆ ದೇವರ ತೇಜಸ್ಸಿಂದ ಅವರೆಲ್ಲ ಮರೆಯಲ್ಪಟ್ಟಿದ್ದರು. ಹಲ್ಲೆಲೂಯಾ. ಮತ್ತೆ ಮುಂದೆ ಓದು. ಅವರೆಲ್ಲರೂ ಸಮುದ್ರವನ್ನ ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನ ಹೊಂದಿದರು. ಹಲ್ಲೆಲೂಯಾ. ಹಾಗಾದ್ರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಏನಿತ್ತು? ಸಭೆಯಲ್ಲಿ ಬರುವವರೆಲ್ಲರೂ ದೀಕ್ಷಾ ಸ್ನಾನ. ಆ ಕಾಲದಲ್ಲಿ ಕೂಡ ಎಲ್ಲರೂ ದೀಕ್ಷಾ ಸ್ನಾನ ತಗೊಂಡಿದ್ರು. ಸುಮಾರು ಎಷ್ಟು ಲಕ್ಷ ಜನ ಗೊತ್ತಾ? 30 ಲಕ್ಷ ಜನಗಳು. ಈ ಜನಗಳೆಲ್ಲರೂ ರಕ್ತದಿಂದ ಬಿಡುಗಡೆ ಆಗಿರುವರು. ಐಗುಪ್ತದಲ್ಲಿ ಗುಲಾಮರಾಗಿದ್ದಾಗ ಅವರನ್ನು ದೇವರು ರಕ್ತದಿಂದ ಬಿಡುಗಡೆ ಆದವರು. ಹಲ್ಲೆಲೂಯಾ. ಭಯಂಕರವಾದ ಒಂದು ಬಾಧೆ. ಆ ಬಾಧೆಯಿಂದ ಯಾರಿಗೂ ಬಿಡುಗಡೆ ಇಲ್ಲ. ಯಾರು ರಕ್ತದಲ್ಲಿ ಒಳಗಡೆ ಇದ್ದರೋ ಅವ್ರಿಗೆ ಮಾತ್ರ ಬಿಡುಗಡೆ. ಅವ್ರಿಗೆ ಇಸ್ರೇಲ್ ಮಕ್ಕಳಿಗೆ ಮಾತ್ರ ಒಂದು ಎಕ್ಸೆಂಪ್ಷನ್ ಕೊಟ್ಟಿದ್ದರು. ನೀವೇನು ಮಾಡಬೇಕು? ಒಂದು ಕುರಿಯನ್ನು ಕಡಿಬೇಕು, ಅದರ ರಕ್ತವನ್ನು ಬಾಗಲ ನೆಲುಪಟ್ಟಿಯಲ್ಲಿ ಹಚ್ಚಬೇಕು. ಅಷ್ಟು ಮಾತ್ರವಲ್ಲ, ನೀವು ಅದರ ಒಳಗಡೆ ಇರಬೇಕು. ನೋಡ್ರಿ ಎಂಥ ಕಂಡೀಷನ್. ಹಲ್ಲೆಲೂಯಾ. ಬಾಗಲ ನೆಲುಪಟ್ಟಿಯಲ್ಲಿ ರಕ್ತವನ್ನು ಹಚ್ಚಬೇಕು. ಅದು ಮಾತ್ರವಲ್ಲ, ನೀವು ಅದರ ಒಳಗಡೆ ಇರಬೇಕು. ಈಗ ನಾವು ಯಾರ ಒಳಗಡೆ ಇರಬೇಕು? ಯೇಸುವಿನ ರಕ್ತ ಕೋಟೆ ಒಳಗಡೆ ನಾವು ಇರಬೇಕು. ಅದನ್ನು ದಾಟಿ ಹೋದರೆ ಸಂಹಾರ ದೂತನು ಬರ್ತಾರೆ. ಯಾರಾದರೂ ಹೊರಗಡೆ ಇದ್ದರೆ ಸಂಹಾರ ದೂತನು ಅವರನ್ನು ಸಾಯಿಸ್ತಾರೆ. ಆ ರೀತಿಯಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ಅಲ್ಲಿಂದ ಬಿಡುಗಡೆ ಕೊಟ್ಟಿರುವ ದೇವರು ಮೊದಲನೇದಾಗಿ ಸಭೆಯಲ್ಲಿರುವವರಿಗೆ ಬಿಡುಗಡೆ ಹೊಂದಬೇಕು. ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟು ಪಾಪದಿಂದ, ಶಾಪದಿಂದ, ಎಲ್ಲ ಕಷ್ಟಗಳಿಂದ, ಪ್ರಯಾಸಗಳಿಂದ ಬಿಡುಗಡೆ ಹೊಂದಿರುವವರಾಗಿರಬೇಕು. ಅದಕ್ಕೋಸ್ಕರನೇ ಹಳೆ ಒಡಂಬಡಿಕೆ ಕಾಲದಲ್ಲಿ ರಕ್ತದಿಂದ ಬಿಡುಗಡೆಯಾದ ತನ್ನ ಜನ ಬಿಡುಗಡೆ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಹಲ್ಲೆಲೂಯಾ. ನೆಕ್ಸ್ಟ್ ದೀಕ್ಷಾ ಸ್ನಾನ. ಯಾವ ರೀತಿ ಅವರು ಬಿಡುಗಡೆ ಆದರು? ಅವರು ರಕ್ತದಿಂದ ಬಿಡುಗಡೆ ಆದರು. ಇಲ್ಲ, ಇನ್ನೊಂದು ಮತ್ತೊಂದು ನಾವು ವಾಕ್ಯವನ್ನು ನೋಡೋದಾದರೆ 1 ಕೊರಿಂಥಿ 5ನೇ ಅಧ್ಯಾಯ 7ನೇ ವಾಕ್ಯ ನೋಡು. ನೀವು ಹುಳಿಯಿಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕಂದರೆ
ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ. ನಮ್ಮ ಪಸ್ಕದ ಯಜ್ಞದ ಕುರಿ ಕೊಯ್ದದೆ. ಕೊಯ್ದಿದೆ. ಅದಾವದೆಂದರೆ ಕ್ರಿಸ್ತನೇ. ಅದು ಯಾರು ಅಲ್ಲ, ಕ್ರಿಸ್ತನೇ. ಕ್ರಿಸ್ತನೇ, ಯೇಸುವಿನ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದರು. ಆಮೇಲೆ ಅಲ್ಲೊಂದು ಮಾತು ಹೇಳ್ತಾ ಇದ್ದಾರೆ, ಏನದು? ಹುಳಿ ಇಲ್ಲದ ರೊಟ್ಟಿ ತೆಗೆದುಹಾಕಿ ಹುಳಿ ಇಲ್ಲದವರೆಣಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ. ಹಳೆ ಹುಳಿಯನ್ನು ತೆಗೆದುಹಾಕಬೇಕು. ಸಭೆಯಲ್ಲಿರುವವರು ಏನು ಮಾಡಬೇಕು? ಯಾವಾಗ ಯೇಸುವಿನ ರಕ್ತದಲ್ಲಿ ಬಿಡುಗಡೆ ಆಗ್ತಾರೋ ಹಳೆ ಹುಳಿ ಎಲ್ಲ ತೆಗೆದುಹಾಕಬೇಕು. ಹಳೆ ಹುಳಿ ಎಂದರೆ ಪಾಪ. ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನಬೇಕು. ಹುಳಿ ಎಲ್ಲ ಬಿಟ್ಟು ಬಿಡ್ಬೇಕಾರೆ ನಮ್ಮಲ್ಲಿರುವ ಎಲ್ಲ ಪಾಪಗಳು, ಎಲ್ಲ ರೋಗಗಳು ಎಲ್ಲ ಅದರಿಂದ ಬಿಟ್ಟು ಹೋಗ್ಬಿಡ್ತದೆ. ಅದರಿಂದ ಹುಳಿ ನಮ್ಮಲ್ಲಿ ಇರಬಾರ್ದು, ಪಾಪ ನಮ್ಮಲ್ಲಿ ಇರಬಾರ್ದು. ಏನೇನು ಪಾಪ ಮಾಡ್ತಾರೆ ಅಂದರೆ ನಮಗೆ ಗೊತ್ತು, ದೇವರಿಗೂ ಗೊತ್ತು. ನಮ್ಮದು ನಮಗೆ ಗೊತ್ತು, ನಿಮ್ಮದು ನಿಮಗೆ ಗೊತ್ತು, ಇಲ್ವಾ? ಯಾರಿಗೂ ಇದರಲ್ಲಿ ಎಕ್ಸೆಪ್ಷನ್ ಇಲ್ಲ. ಸಭೆ ಅಂದಮೇಲೆ ಹುಳಿ ಇರಬಾರ್ದು, ಪಾಪ ಅದನ್ನು ಕಟ್ಕೊಂಡು ಇಲ್ಲಿ ಬಂದರೆ ನಡೆಯಲ್ಲ. ಅದೇ ಇಲ್ಲಿ ಹೇಳ್ತಾ ಇರೋದು. ಹಲ್ಲೆಲೂಯಾ. ಮುಂದೆ ಓದಪ್ಪ, 10ನೇ ಅಧ್ಯಾಯ. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನ ಹೊಂದಿದರು. ಹಲ್ಲೆಲೂಯಾ. ಹಾಗಾದರೆ ಸಭೆಯಲ್ಲಿರೋರು ಎಲ್ಲರೂ ಏನು ತಗೋಬೇಕು? ದೀಕ್ಷಾ ಸ್ನಾನ ತಗೋಬೇಕು. ದೇವರು ಯಾವ ರೀತಿ ಇವರನ್ನ ನಡೆಸ್ಕೊಂಡ್ ಬಂದಿದೆ ಅಂದರೆ, ಫಿಲಿಸ್ತೀ ದೇಶದಲ್ಲಿ ಹತ್ತಿರವಾಗಿ ಇವರಿಗೆ ಕನಾನ್ ದೇಶಕ್ಕೆ ಹೋಗ್ಬೋದಾಯಿತು. ಆದರೆ ದೇವರು ಆ ರೀತಿಯಲ್ಲಿ ಬಿಟ್ಟಿಲ್ಲ ಅವರನ್ನ. ಯಾಕೆ ಬಿಟ್ಟಿಲ್ಲ? ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೇವೆ, ಶತ್ರು ನೋಡಿದಾಗ ಭಯಪಟ್ಟು ಇವರು ಇಂಜಾರಿಗೆ ಹೋಗ್ತಾರೆ ಅಂತ. ಯಾಕೆ ಬಿಟ್ಟಿಲ್ಲ ಅಂದರೆ, ಇವರೆಲ್ಲರೂ ಬಿಡುಗಡೆ ಹೊಂದಿರುವ ಜನ. ಈಗ ಕೆಂಪು ಸಮುದ್ರವನ್ನು ದಾಟಬೇಕಾಯಿತು, ಅದಕ್ಕೋಸ್ಕರ ಅಲ್ಲಿಂದ ಕರ್ಕೊಂಬಂದವ್ರು ನೋಡ್ರಿ. ಯಾಕಂದರೆ ಬಿಡುಗಡೆ ಹೊಂದಿರೋರು ಏನು ಮಾಡಬೇಕು? ದೀಕ್ಷಾ ಸ್ನಾನ ತಗೋಬೇಕು. ಹತ್ತಿರ ಇರೋ ಜಾಗವನ್ನು ಬಿಟ್ಟು ಕೆಂಪು ಸಮುದ್ರವನ್ನು ದಾಟಿ ಕರ್ಕೊಂಬರೋದೇನಪ್ಪ ಅಂದರೆ, ಅಷ್ಟು ಜನನೂ ದೀಕ್ಷಾ ಸ್ನಾನ ಆಗಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ಅಲ್ಲಿಂದ ಇವ್ರನ್ನ ಕರ್ಕೊಂಬಂದರು. ನೋಡೋದನ್ನ ಕೆಳಗಡೆ, ಇವರು ಹಳೆ ಒಡಂಬಡಿಕೆ ಕಾಲದಲ್ಲಿ ಒಂದು ಓದು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಏನು ತಿಂದಿರ್ಬೋದ್ರಿ? ದೇವರ ವಾಕ್ಯನೇ. ಮನ್ನ ಅಂದರೆ ದೇವರ ವಾಕ್ಯನೇ. ಮನ್ನ ಅಂದರೆ ದೇವರ ವಾಕ್ಯ. ಇವರೆಲ್ಲರೂ ದೈವಿಕವಾದ ಆಹಾರವನ್ನು ತಿಂದರು. ಯಾವುದು ಗೊತ್ತಾ? ದೇವದ ದೂತರು ತಿಂತಾರಲ್ಲ, ಅದೇ ಆಹಾರವನ್ನು ಕೊಟ್ಟರು. ಇವತ್ತು ನಿಮ್ಮ ಮನೆಗೆ, ಒಬ್ಬರ ಮನೆಗೆ ಮೀನು ಸಾರು, ಒಬ್ಬನ ಮನೆಗೆ ಚಿಕನ್ ಸಾರು, ಒಬ್ಬನ ಮನೆಗೆ ಹೋಳಿಗೆ. ಇಲ್ಲ 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 ಅದಿಲ್ಲ. ಅಷ್ಟು 30 ಲಕ್ಷ ಜನಗಳು ಒಂದೇ ಆಹಾರವನ್ನು ತಿಂದರು. ನೋಡ್ರಿ, ಇದೇ ಐಕ್ಯತೆ ಎಂಬುದು. ನಾವೀಗ ಇವತ್ತು ಕರ್ತನ ಮೇಸಿನ ದಿವಸ ಅಲ್ವಾ, ಇವತ್ತೊಂದೇ ಆಹಾರವನ್ನು ತಿಂತೀವಿ ನಾವು. ಇವತ್ತೊಂದೇ ಆಹಾರವನ್ನು ಕುಡಿತೀವಿ, ಒಂದೇ ದ್ರಾಕ್ಷಾರಸವನ್ನು ನಾವೆಲ್ಲರೂ ಕುಡಿತೀವಿ. ಮತ್ತು ಕೆಳಗಡೆ ಓದು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಒಂದೇ ನೀರನ್ನು ಕುಡಿದರು. ಹೇಗಂದ್ರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬಂಡೆ ಯಾರೇ? ಕ್ರಿಸ್ತನೇ, ಯೇಸು ಕ್ರಿಸ್ತನೇ. ಆ ಬಂಡೆ ಯೇಸು ಕ್ರಿಸ್ತನಿಂದ ಬರುವ ನೀರು. 30 ಲಕ್ಷನೂ ಒಂದೇ ನೀರೇ ಇಲ್ವಾ? ಇವತ್ತು ನಮ್ಮ ಮನೆಗೆ ಬೋರ್ ನೀರು ಕುಡಿತೀವಿ, ನೀವೊಬ್ಬರು ಒಳೆ ನೀರು ಕುಡಿತೀವಿ ಇಲ್ವಾ? ಆ ಥರ ಇಲ್ಲ. ಒಂದು ಬಂಡೆ ಹೊಡೆದ್ರೆ ಅದರಿಂದ ಅಷ್ಟು ಜನಕ್ಕೂ ಕುಡಿಯುವಷ್ಟು ನೀರು ಕೊಡ್ತಾರೆ. ಈ ಬಂಡೆ ಯಾರು? ಅವ್ರ ಹಿಂದೆ ಹೋಗ್ತಿದ್ದ ದೈವಿಕವಾದ ಬಂಡೆ ಒಳಗಡೆಯಿಂದ ಅವ್ರೇನು ಮಾಡ್ತಾ ಇದ್ರು? ಬಂದ ನೀರನ್ನು ಕುಡಿಯುತ್ತಿದ್ದರು. ಹಲ್ಲೆಲೂಯಾ. ಹಾಗಾದರೆ ದೇವರ ಮಕ್ಕಳು ಇಲ್ವಾ, ಫಸ್ಟ್ ಏನಾಗಬೇಕು? ಬಿಡುಗಡೆ ಆಗಬೇಕು. ಇವ್ರಿಗೆ ಹೆಂಗೆ ಬಿಡುಗಡೆ ಆಯಿತು? ರಕ್ತದಿಂದ ಬಿಡುಗಡೆ ಆಯಿತು. ಹಲ್ಲೆಲೂಯಾ. ಎರಡನೇದಾಗಿ ದೀಕ್ಷಾ ಸ್ನಾನ ಆಗಬೇಕು. ಹಲ್ಲೆಲೂಯಾ. ಮೂರನೇದಾಗಿ ಏನು ಮಾಡ್ತಾಯಿದ್ರು ಗೊತ್ತಾ? ಇವರು ಕೆಂಪ ಸಮುದ್ರವನ್ನು ದಾಟಿ ಆಚೆ ದಡಕ್ಕೆ ಹೋದರು. ಆಚೆ ದಡಕ್ಕೆ ಹೋದಾಗ ಏನಾಯಿತು ಗೊತ್ತಾ ನಿಮಗೆ? 30 ಲಕ್ಷ ಜನಗಳು ಕೂಡ ದೇವರನ್ನು ಆರಾಧನೆ ಮಾಡಿದರು.
ಆರಾಧನೆ ಬಹಳ ಪ್ರಾಮುಖ್ಯ. ಆರಾಧನೆಯಲ್ಲಿ ಬಿಡುಗಡೆ ಉಂಟು. ಆರಾಧನೆಯಲ್ಲಿ ದೆವ್ವಗಳು ಬಿಟ್ಟು ಹೋಗ್ತದೆ. ಆರಾಧನೆಯಲ್ಲಿ ಪಾಪಗಳು ಮಾನಸಾಂತರ ಹೊಂದುತ್ತೆ. ಹಲ್ಲೆಲೂಯ. ಆರಾಧನೆಯಲ್ಲಿ ರೋಗಿಗಳು ವಾಸಿಯಾಗ್ತಾರೆ. ಅನೇಕ ಅದ್ಭುತ ಕಾರ್ಯಗಳನ್ನು ನಡೀತದೆ. ಅಲ್ಲಿ ಆರಾಧನೆ ನಡೆಸಿರೋದು ಯಾರು ಗೊತ್ತಾ? ಮಿರ್ಯಾಮಿಗೆ ಎಷ್ಟು ವಯಸ್ಸಾವಾಗ? 90 ವರ್ಷ. 90 ವರ್ಷದ ಮಿರ್ಯಾಮಳು ಏನು ತಗೊಂಡ್ರು ಕೈಯಲ್ಲಿ? ದಂಬಡಿಯನ್ನು ಬಾರಿಸುತ್ತಾ ಅಷ್ಟು ಜನನ ಆರಾಧನೆಯಲ್ಲಿ ಲೀಡ್ ಮಾಡಿದರು. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮಗೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ಕೂಡ ಸಭೆಯಲ್ಲಿ ಆರಾಧನೆ ಇತ್ತು. ಹಾಗಾದರೆ ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ? ಆರಾಧನೆ ಮಾಡ್ಕ. ಹಲ್ಲೆಲೂಯ. ಏನೇ ಕೆಲವು ವಿಷಯಗಳು ಅದನ್ನು ಕೇಳಿದಾಗ ಸ್ವಲ್ಪ ಬೇಸರಿಕೆ ಆಗಬೇಡ್ರಿ. ನಾನು ಇರೋದನ್ನು ಹೇಳ್ಬಿಡ್ತೀನಿ. ವಾಕ್ಯದಲ್ಲಿ ಇರೋದೇ ಹೇಳೋದು. ಹಲ್ಲೆಲೂಯ. ಮತ್ತು ಮುಂದೆ ಹೋದಪ್ಪ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ದೇವರು ಸಂತೋಷಿಸಲಿಲ್ಲ. ಯಾರಿವರು? ದೇವರ ಮಕ್ಕಳು ಇಲ್ವಾ? ರಕ್ತದಿಂದ ಬಿಡುಗಡೆಯಾದವರು, ದೇವರ ಪ್ರಸನ್ನತೆ ಇರುವರು, ದೇವರ ಅಭಿಷೇಕ ಇರುವರು, ಸತ್ಯದೇವರನ್ನು ಆರಾಧನೆ ಮಾಡುವರು. ಅವರಲ್ಲಿ ಬಹುಮಂದಿ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಹಲ್ಲೆಲೂಯ. ಬಹುಮಂದಿ ವಿಷಯ ಯಾಕೆ ಸಂತೋಷಿಸಲಿಲ್ಲ? ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ. ಕೆಟ್ಟ ವಿಷಯಗಳು ಹಾಲಿಯಾಗಿ ಬರ್ತಾರೆ, ಆರಾಧನೆ ಮಾಡ್ತಾರೆ, ಅಭಿಷೇಕ ಹೊಂದಿದೆ ಅಂತ ಹೇಳ್ತಾರೆ. ಅದರಲ್ಲಿ ಕೆಲವರು ಬಹುಮಂದಿ ಅಂದೆ. ಬಹುಮಂದಿ ಕೆಟ್ಟ ವಿಷಯಗಳನ್ನು ಆಶಿಸಿದರು. ಹಲ್ಲೆಲೂಯ. ಕೆಟ್ಟ ವಿಷಯಗಳು ಏನಾಯ್ತು ನೋಡ್ರಿ? ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ಅಡವಿಯಲ್ಲಿ ಸಂಹರಿಸಲ್ಪಟ್ರು. ಕೆಟ್ಟ ವಿಷಯಕ್ಕೆ ಹೋಗ್ಬೇಡ್ರಿ. ಕೆಟ್ಟ ವಿಷಯಕ್ಕೆ ಹೋದರೆ ಸಂಹಾರ ಮಾಡ್ತಾರೆ. ನಾವು ರಕ್ತದೊಳಗಡೆ ಇದ್ದೀವಿ, ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಆದರೆ ಕೆಲವರು ಏನು ಮಾಡ್ತಾರೆ? ಸೈತಾನ್ ಹಿಡ್ಕೊಂಡು ಹೋಗ್ತಾರೆ. ಅವ್ರ ಸ್ವಭಾವದಲ್ಲಿ ಸೈತಾನಿಗೆ ಒಂದು ವಿಶೇಷತೆ ಇದೆ. ಯಾರ್ಯಾರಿಗೆ ಏನೇನು ವೀಕ್ನೆಸ್ ಇದೆ ಅಂತ ಅವ್ರಿಗೆ ಗೊತ್ತು. ಆ ವೀಕ್ನೆಸ್ ಇದೆ, ಅದನ್ನೇ ತಗೊಂಬಂದು ಮುಂದೆ ಇಟ್ಟುಬಿಡ್ತಾರೆ, ಹೇಳ್ಕೊಂಡು ಹೋಗ್ತಾರೆ ಸೈತಾನ್. ಅನೇಕರು ಇದರಲ್ಲಿ ಏನು ಮಾಡ್ತಾರೆ? ಬಿದ್ದು ಬಿಡ್ತಾರೆ. ಬಿದ್ದವರನ್ನು ಯಾರನ್ನು ಬಿಟ್ಟಿಲ್ಲ. ಹಲ್ಲೆಲೂಯ. ಮತ್ತು ಅದರ ವಿಷಯವಾಗಿ ನಾವು ಕೆಳಗಡೆ ಒಂದು ವಾಕ್ಯ ನೋಡೋಣ. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 3, 4 ಮತ್ತು 8ನೇ ವಾಕ್ಯ. ಹುಳಿ ಹಾಕಿದ ರೊಟ್ಟಿಗಳನ್ನು ತಿನ್ನಬಾರದು, ಯಾಕಂದರೆ ನೀವು ರೊಟ್ಟಿಗೆ ಹುಳಿ ಹಾಕುವುದಕ್ಕೆ ಅವಕಾಶವಿಲ್ಲದೆ ಅವಸರದಿಂದ ಐಗುಪ್ತ ದೇಶವನ್ನ ಬಿಟ್ಟು ಬಂದಿರಿ. ಐಗುಪ್ತ ದೇಶದಿಂದ ನಿಮಗೆ ಬಿಡುಗಡೆಯಾದ ದಿನವು ನಿಮ್ಮ ಜೀವಮಾನವೆಲ್ಲ ನೆನಪಿನಲ್ಲಿರುವಂತೆ ನೀವು ಕಷ್ಟವನ್ನು ಸೂಚಿಸುವ ಹುಳಿ ಇಲ್ಲದ ರೊಟ್ಟಿಗಳನ್ನು 7 ದಿವಸಗಳವರೆಗೂ ತಿನ್ನಬೇಕು. 7 ದಿವಸಗಳವರೆಗೂ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನಬೇಕು. ಒಂದು ವಾರಕ್ಕೆ ಎಷ್ಟು ದಿವಸ ಇದ್ದವ್ರೆ? ಹಂಗಾರೆ 7 ದಿವಸ ಏನು ಮಾಡಬಾರ್ದು ಅಂದ? ಪಾಪ ಮಾಡಬಾರ್ದು. ಮತ್ತು ಕೆಳಗಡೆ ನೋಡು ಆ ವಾಕ್ಯಗಳನ್ನು ಕೂಡ. 8ನೇ ವಾಕ್ಯ. 6 ದಿವಸ ನೀವು ಹುಳಿ ಇಲ್ಲದ ರೊಟ್ಟಿಗಳನ್ನು 6 ದಿವಸ ನೀವು ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನಬೇಕು. 7ನೇ ದಿನದಲ್ಲಿ ನಿಮ್ಮ ದೇವರಾದ ಯೆಹೋವನ ಘನಕ್ಕಾಗಿ ಸಭೆ ಕೂಡಬೇಕು. ಇದು ಕಂಡೀಷನ್. 6 ದಿವಸ ಹುಳಿ ಇಲ್ಲದ ರೊಟ್ಟಿ ತಿನ್ನಬೇಕು. ಹಂಗಂದ್ರೆ ಇಲ್ಲಿಂದ ಇರತ್ತಂಗ ಅಲ್ಲ. ಚರ್ಚಲ್ಲಿದ್ದಾಗ ಎಲ್ಲರೂ ಪರಿಶುದ್ಧರಾಗಿರ್ತಾರೆ. ಇಲ್ಲ, ನಾವು ಸ್ತೋತ್ರ ಮಾಡ್ತೀವಿ, ಹಲ್ಲೆಲೂಯಾ ಹೇಳ್ತೀವಿ, ಅನ್ಯ ಭಾಷೆ ಮಾತಾಡ್ತೀವಿ. ಇಲ್ಲಿ ಏನು ಬರೆದಾರೆ? 6 ದಿವಸ ಪಾಪ ಮಾಡಬಾರ್ದು. ಮನೆಗಿದ್ದಾಗ, ನಿಮ್ಮ ಕೆಲಸಗಳಲ್ಲಿದ್ದಾಗ, ಬೇರೆ ಕಡೆ ಹೋದಾಗ, ನೀವು ಎಲ್ಲಿ ಹೋದರೂ 6 ದಿವಸ ಪಾಪ ಮಾಡಬಾರ್ದು. 7ನೇ ದಿವಸ ಏನು ಮಾಡ್ಬೇಕಂದ್ರೆ ಎಲ್ಲರೂ ಆಲಯಕ್ಕೆ ಬಂದು ದೇವರನ್ನು ಆರಾಧಿಸಬೇಕು. ಹಲ್ಲೆಲೂಯಾ. ಇಲ್ಲಿ ಆರಾಧನೆ ಬರೋದು ತಿಂಗಳಿಗೊಂದ್ಸರ್ತಿ ಬರೋದು ಎಷ್ಟೋ ಜನ ಇದ್ದಾರೆ. ಇಲ್ಲಿ ಕಂಡೀಷನ್ ಹೇಳಿದ್ದಾರೆ, 7ನೇ ದಿವಸ ಆರಾಧನೆಗೆ ಎಲ್ಲರೂ ಸೇರಿ ಬರಬೇಕು, ಯಾರು ಬಿಡಂಗಿಲ್ಲ. 6 ದಿವಸ ಏನು ಮಾಡಬಾರ್ದು? ಪಾಪ ಮಾಡಬಾರ್ದು. ಹಲ್ಲೆಲೂಯಾ. ಪಾಪ ಮಾಡಿದ್ದಕ್ಕೆ ಏನಾಯಿತು? 5ನೇ ವಾಕ್ಯ ನೋಡಿ, ಕೊರಿಂಥಿ 10:5ನೇ ವಾಕ್ಯ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ನಾವು ಆಶಿಸುವವರಾಗಬಾರದೆಂಬುದಕ್ಕಾಗಿ ಕೆಟ್ಟ ವಿಷಯಗಳನ್ನು ಆಶಿಸಬಾರ್ದು. ಆಶೆನೇ ಇಡಬಾರ್ದು. ಸೈತಾನ್ ಬಂದವರು ಸೈತಾನನ್ನು ಗೆದರಿಸ್ಬೇಕು. ನಾವು ಆಶಿಸಬಾರದೆಂಬುದಕ್ಕಾಗಿ
ಈ ಸಂಗತಿಗಳು ನಮಗೆ ನಿದರ್ಶನವಾಗಿವೆ. ಈ ಸಂಗತಿಗಳನ್ನು ನಿಮಗೆ ನಿದರ್ಶನವಾಗಿವೆ. ಹಲ್ಲೆಲೂಯಾ. ಹಂಗಾರೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕೆ ಎಚ್ಚರಿಕೆ ಕೊಡ್ತಾ ಇದ್ರೆ ಗೊತ್ತಾ? ಮುಂದೆ ಓದಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡು, ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು. ಹಾಂ, ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು. ಕೆಲವರು ಏನು ಮಾಡಿದ್ರು ಗೊತ್ತಾ? ಉಣ್ಣೋದಕ್ಕೂ ಕುಡಿಯೋದಕ್ಕೂ ಕೂತ್ಕೊಂಡ್ರು. ಕುಣಿದಾಡುವುದಕ್ಕೆ ಎದ್ದರು. ಏನಕ್ಕೆ? ಕುಣಿದಾಡುವುದಕ್ಕೆ ಎದ್ದರು. ಈಗ ಪ್ರಪಂಚದಲ್ಲಿ ನಡೀತಾ ಇರೋದು ಹೇಳ್ತಾ ಇರೋದು. ಕುಡಿಯೋದು, ಕುಣಿದಾಡೋದು, ತಿನ್ನೋದು, ಅದಕ್ಕೋಸ್ಕರ ಎದ್ದುಬಿಟ್ರು ಅಂದ ಕೆಲವರು. ಯಾರ ವಿಷಯ ಹೇಳ್ತಾ ಇದ್ದಾರೆ? ಸಭೆಯಲ್ಲಿರೋರ ವಿಷಯನೇ. ಹಲ್ಲೆಲೂಯಾ. ಇಲ್ಲಿನೂ ಕುಣಿಯೋದು, ಬೇರೆ ಕಡೆ ಹೋಗಿ ಅಲ್ಲಿನೂ ಕುಣಿಯೋದೆ, ಅದು ಮಾಡೋಕ್ಕಿಲ್ಲ. ಅರ್ಥ ಆಯ್ತಲ್ಲ? ಕೆಳಗಡೆ ಹೋದಪ್ಪ. ಮತ್ತೆ ನೀವು ವಿಗ್ರಹಾರಾಧಕರಾಗಬೇಡ್ರಿ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ಹಲ್ಲೆಲೂಯಾ. ಒಂದೇ ದಿನದಲ್ಲಿ 23,000 ಸತ್ತೋದ್ರು. ಒಂದೇ ದಿನದಲ್ಲಿ. ಓದು. ಜಾರತ್ವ ಮಾಡದೇ ಇರೋಣ. ನಾವು ಜಾರತ್ವ ಮಾಡದಲೇ ಇರೋಣ. ಒಂದೇ ದಿವಸದಲ್ಲಿ 23,000 ಸತ್ತೋದ್ರು. ಹಾಗಾದರೆ ನಾವೇನು ಮಾಡಬಾರ್ದು? ಜಾರತ್ವ ಮಾಡಬಾರ್ದು. ಇದು ಆಗಿ ಸಂಪರ್ಕ ನಮ್ಮಲ್ಲಿ ಇರಬಾರ್ದು. ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು, ಆ ಫ್ರೆಂಡು, ಈ ಫ್ರೆಂಡು ಇವೆಲ್ಲ ಬೇಡ ಅಂತ ಅಲ್ಲ. ಈಗಾಗಲೇ 12-13 ವಯಸ್ಸಿಗೆ ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡುಗಳೆಲ್ಲ ಬರ್ತದೆ. ಅದು ಬೇಡ ಅಂತ ಹೇಳ್ತಾ ಇರೋದು. ಬಂದರೆ ಏನಾಗುತ್ತೆ? 23,000 ಮಂದಿ. ಆದರೆ ಆಮೇಲೆ ಕೆಲವರು ನೋಡು ಏನು ಮಾಡಿದ್ದಾರೆ ಅಂದ್ರೆ, ಅದರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ಹಲ್ಲೆಲೂಯಾ. ಆ ಭಾಗವನ್ನು ನಾವು ಸ್ವಲ್ಪ ನೋಡ್ಕೊಳ್ಳಪ್ಪ. ಅರಣ್ಯಕಾಂಡ 21ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ಆಗ ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತಾಡಿದರು. ಅಷ್ಟೇ ಅವ್ರು ಮಾಡಿರೋ ತಪ್ಪು. ಮೋಶೆಗೆ ಹೇಳಿದ್ರಂದೆ, ನೀನೇ ಪ್ರವಾದಿನ? ನಮಗೆ ಬರಲ್ವಾ? ನೀನೇನ ದೊಡ್ಡವನು? 30 ಲಕ್ಷ ಜನಗಳನ್ನ ಮಿಸ್ರೈಮಿಂದ ಬಿಡಿಸ್ಕೊಂಬಂದಾನೆ. ಈಗ ತಿಂದು ಕಪ್ಪು ಏರ್ಬಿಟ್ಟಿದೆ. ಪರಲೋಕದ ದೇವದೂತರು ತಿನ್ನೋ ಮನ್ನ ಕೊಟ್ಬಿಟ್ರು. ಆಮೇಲೆ ಏನು ಕೊಟ್ಟರು? ಇದು ಯಾವ ಥರದ್ದು ದಿವಸ ತಿಂದು ಸಾಕಾಗೈತೆ, ಮಾಂಸ ಬೇಕು ಅಂದ. ದೇವರನ್ನು ಮಾಡಿದ್ರು, ಮಾಂಸನೂ ಕೊಟ್ಟರು. ಇವೆರಡು ತಿಂದಮೇಲೆ ಕೊಬ್ಬು ಏರ್ಬಿಟ್ರು. ಇವೆರಡು ತಿಂದಮೇಲೆ ಕೆಲವರಿಗೆ ಕೊಬ್ಬು ಏರ್ಬಿಡ್ತದೆ. 4 ದಿವಸ ಉಪವಾಸ ಇದ್ರೇ ಗೊತ್ತಾಗೋದು ಅವರಿಗೆ. ಇಲ್ಲಾಂದ್ರೆ ಯಾರಾದರೂ ಬಂದು ಕುತ್ತಿಗೆ ಇಚ್ಚಬೇಕು, ಸಾಲಗಾರ ಬಂದು. ಇಷ್ಟು ಮಾಡಿದರೆ ಗೊತ್ತಾಗುತ್ತೆ ನೋಡ್ರಿ. ಕೆಲವರಿಗೆ ಗೊತ್ತಾಗಲ್ಲ. ಇಲ್ಲಿ ಏನಾಯಿತು? ಮೋಶೆಗೆ ವಿರುದ್ಧವಾಗಿ ಮಾತಾಡಿದರು. ಮೋಶೆ ಯಾರಾಗಿದ್ದ? ದೇವರ ಪ್ರವಾದಿ. ಮೋಶೆಯಿಂದ ಪ್ರವಾದಿ ಇನ್ನು ಮುಂದೇನೂ ಇಲ್ಲ, ಹಿಂದೇನೂ ಇಲ್ಲ ಅಂತೇಳಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದ ಮೋಶೆಗೆ ವಿರುದ್ಧವಾಗಿ ಇವರು ಗುಣಗುಟ್ಟಿದಾಗ ಏನಾಯಿತು ನೋಡಪ್ಪ. ನಮಗೆ ಬೇಸರವಾಗಿ ಹೇಳುವರಾದರೂ ಅದಕ್ಕೆ ಯೆಹೋವನು ಉರಿಮಂಡಲಗಳನ್ನ ಜನರೊಳಗೆ ಬರಮಾಡಿದನು. ಅವು ಜನರನ್ನ ಕಚ್ಚಿದ್ದರಿಂದ ಬಹುಜನ ಸತ್ತು ಹೋದರು. ಅದಕ್ಕೆ ಹೆಂಗದು ಉರಿಮಂಡಲ ಅಂದರೆ ಗೊತ್ತಲ್ಲ, ಸರ್ಪ. ಯಾರ್ಯಾರು ಗುಣಗುಟ್ಟಿದ್ದಾರೆ ಅವ್ರನ್ನ ಹುಡ್ಕೊಂಬಂದು ಕಚ್ಚಿದಂತೆ. ಯಾರ್ಯಾರು ಗುಣಗುಟ್ಟಿದ್ದಾರೆ ಅಂದಲ್ಲ, ಅವಕ್ಕೂ ಗೊತ್ತಿದೆ ಯಾರು ಗುಣಗುಟ್ಟಿದ್ದಾರೆ, ಯಾರು ಮೋಶೆ ವಿರುದ್ಧವಾಗಿ ಮಾತಾಡಿದ್ದಾರೆ. ಅವ್ರನ್ನ ಹುಡ್ಕೊಂಬಂದು ಕಚ್ಚಿದ್ದಾರೆ ನೋಡ್ರಿ. ಆವಾಗ ಯಾವಾಗ ಕಚ್ಚಿದ್ರೆ ಎಲ್ಲ ಸಾಯ್ತಾ ಇದ್ದಾರೆ, ಬಿಡಂಗಿಲ್ಲ. ಕಚ್ಚಿದ ತಕ್ಷಣ ಸಾಯೋದೆ. ಜನ ಎಲ್ಲ ಗೋಳಾಟಕ್ಕೆ ಶುರುವಾಯಿತು. ಅವನು ಹೆಂಗೆ ಗುಣಗುಟ್ಟಲ್ಲ, ನಾವು ಮೋಶೆಗೆ ವಿರುದ್ಧವಾಗಿ ಮಾತಾಡಲ್ಲ, ನಿಮ್ಮ ವಿರುದ್ಧವಾಗಿ ಮಾತಾಡಲ್ಲ, ದಯಮಾಡಿ ನಮ್ಮನ್ನು ಕರುಣಿಸಿರಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ದೇವರೇನು ಮಾಡಿದರು? ಒಂದು ತಾಮ್ರ ಸರ್ಪವನ್ನು ನಿಲ್ಲಿಸಿದರು. ಹಲ್ಲೆಲೂಯಾ. ಏನಕ್ಕೆ? ಈ ಉರುಮಂಡಲ ಸರ್ಪ ಕಡಿತಾರಲ್ಲ, ನಿನಗೆ ಬಿಡುಗಡೆ ಆಗಬೇಕಾ? ಅಲ್ಲಿ ನೋಡಿದ್ರೆ ಸಾಕು. ಹಲ್ಲೆಲೂಯಾ. ನೀನು ಸಾಯಲ್ಲ, ಆಗಲೇ ಬಿಡುಗಡೆ ನಿನಗೆ. ಹಲ್ಲೆಲೂಯಾ. ಅದಕ್ಕೆ ಯಾಕೆ ನೋಡೋಣ ಅಂದರೆ ನೀನು ಸತ್ತು ಹೋಗ್ತೀಯ.
ಹಲ್ಲೆಲೂಯ. ಯಾರಿಗೆ ಸಮಾನ ಅದು? ಹಾಂ, ಹಲ್ಲೆಲೂಯ. ನಿನ್ನ ಕಷ್ಟದಲ್ಲಿ, ಪ್ರಯಾಸದಲ್ಲಿ, ರೋಗದಲ್ಲಿ, ದುಃಖದಲ್ಲಿ ನೀನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ. ಪಕ್ಕದ ಮನೆಗೆ ಏರ್ಕೆ ಹೋಗ್ಬೇಡ್ರಿ. ಆ ಯೇಸುವಿನ ಶಿಲುಬೆ ಕಡೆ ನೋಡ್ರಿ. ಯೇಸುವಿನ ಶಿಲುಬೆ ಕಡೆಗೆ ನೀವು ನೋಡ್ರಿ. ಆ ದೇವರೊಬ್ಬನಿಗೆ ನಿನಗೆ ವಾಸಿ ಮಾಡೋಕ್ಕೆ ಸಾಧ್ಯ. ಇನ್ನು ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಹಲ್ಲೆಲೂಯ. ನೋಡಿದ ತಕ್ಷಣ ಏನಾಯಿತು? ಬಿಡುಗಡೆ ಆಯಿತು. ಸರ್ಪವೆಲ್ಲ ಹೋಯಿತು. ಆಮೇಲೆ ಏನಾಯಿತು? ಸ್ವಲ್ಪ ಬುದ್ಧಿ ಬಂದರು. ಓ, ದೇವರ ಸೇವಕರ ಮುಂದೆ ಮಾತಾಡಬಾರದು, ಅವ್ರು ದೇವರ ಅಭಿಷಕ್ತ. ಮೋಸೆ ಕಳಿಸಿದ್ರೇನು ಇದನ್ನು? ದೇವರು ಕಳಿಸಿದ್ದಾರೆ. ಮೋಸೆ ಮಾತಾಡಿಲ್ಲ ಪಾಪ. ಮೋಸೆ ಭಾಳ ಸೌಮ್ಯನಾದ ವ್ಯಕ್ತಿ, ಒಂದಕ್ಕೂ ತಿರುಗಿ ಮಾತಾಡಿಲ್ಲ. ಹಲ್ಲೆಲೂಯ. ಒಂದು ದಿವಸ ಮೋಸೆಗೆ ವಿರುದ್ಧವಾಗಿ ಒಬ್ಬರು ಮಾತಾಡಿದ್ರೆ, ಯಾರು ಗೊತ್ತಾ? 30 ಲಕ್ಷ ಆರಾಧನೆ ನಡೆಸಿದ್ರಲ್ಲ, ಮಿರಿಯಾಮ್ ಅಜ್ಜಿ ಇಲ್ಲಿ ಚರ್ಚಿಗೆ ಬಂದು ಜೋರಾಗಿ ಆರಾಧನೆ ಮಾಡ್ತಾರೆ. ಎಲ್ಲರನ್ನ ದಬ್ಬಡಿ ಬಾರಿಸಿ ಓಡಿರ್ತಾರೆ. ಮನೆಗೆ ಹೋದರೆ ಗುದ್ದಾಟ. ಯಾರೊಂದಿಗೆ? ಮೋಸೆಯೊಂದಿಗೆ ಗುದ್ದಾಟ. ಇಲ್ಲಿಂದ ಆರಾಧನೆ ಮಾಡ್ಕೊಂಡು ಹೋಗಿ ಮನೆಗೆ ಹೋಗಿ ಗುದ್ದಾಡಿದ್ರೆ ಬಿಡ್ತಾರೇನ್ರಿ? ಅತ್ತೆಗೊಂದ್ರೆ ಗುದ್ದಾಡೋದು, ಸೊಸೆಯೊಂದಿಗೆ ಗುದ್ದಾಡೋದು. ವಿಷಯ ಏನು ಗೊತ್ತೇನೋ? ಮೋಸೆ ಹೆಂಡ್ತಿ ಕಪ್ಪಗಾಯ್ತಂದೆ. ಮೋಸೆ ಹೆಂಡ್ತಿ ಕಪ್ಪಗಿದ್ರಂತೆ. ಆವಾಗ ಮೋಸೆ ಒಂದು ಮಾತಾಡಿಲ್ಲ ನೋಡ್ರಿ. ದೇವರೇನು ಮಾಡಿದ್ರು ಗೊತ್ತಾ? ಆ ಮಿರಿಯಾಮಳನ್ನು ಚೆನ್ನಾಗಿ ಬೆಳ್ಳಗೆ ಮಾಡಿಬಿಟ್ಟ. ಏನಾಯಿತು? ತೊಣ್ಣೆದ್ದು ಬಿಡ್ತು. ನೋಡಿದ್ರೆ ಒಳ್ಳೆ ಬೆಳ್ಳಗಿದ್ದಾಳೆ. ಅಲ್ಲಿ ತೊಣ್ಣಂದರೆ ಕುಷ್ಠ ಬಂದರೆ ಯಾರು ಹೊರಗಡೆ ಬರೋಕ್ಕಿಲ್ಲ, ಒಳಗಡೆ ಹಾಕ್ಬೇಕು ಅವ್ರನ್ನ. ಈ ಮಿರಿಯಾಮಳು ಈ ಥರ ಮನೆ ಗಲಾಟೆ ಮಾಡಿದ್ದಕ್ಕೆ ಏನು ಮಾಡಿದರು? ಎಲ್ಲ ಹೊರಗಡೆ ಹಾಕಿದರು. ಮೋಸೆ ಗೋಳಾಡ್ಬಿಟ್ಟ. ಅಯ್ಯೋ ನನ್ನ ಅಕ್ಕ, ಅವನು ಕ್ಷಮಿಸ್ರಿ. ಆಯ್ತಪ್ಪ ಕ್ಷಮಿಸ್ತೀನಿ ಅಂತೇಳಿ ಅವ್ರು ತೊಣ್ಣೆಲ್ಲ ವಾಸಿ ಮಾಡಿದರು. ಮತ್ತು ಇವರು ಪ್ರಯಾಣ ಮಾಡಿದರು. ಹಲ್ಲೆಲೂಯ. ಇಲ್ಲಿ ಆರಾಧನೆ ಮಾಡಿಕೊಂಡು ಮನೆಗೆ ಹೋಗಿ ಗುದ್ದಾಡ್ತೀರಾ? ಕೆಲವರು ಮಕ್ಕಳ ಹತ್ರನೇ ಗುದ್ದಾಡ್ತಾರೆ. ಬರೀ ಮಕ್ಕಳು ತಾಯಿ ಮೇಲೆ ಹೋಗ್ತಾರೆ. ಇಲ್ಲ, ಕೆಲವು ತಾಯಿಗಳು ಸೊಸೆ ಮೇಲೆ ಗುದ್ದಾಡ್ತಾರೆ. ನೀನೇನು ತಂದೀಯ, ಬೇರೆ ಕೈಯಾಗ ಬಂದು ಇಷ್ಟು ಜಂಬ ಮಾಡ್ತೀಯ ಅಂತಾರೆ. ಇಲ್ವಾ? ಬೇಡ್ರಿ, ಆ ಸ್ವಭಾವ ಬೇಡ. ಕೆಲವು ಸೊಸೆಗಳು ಅತ್ತೆ ಮೇಲೆ ಗುದ್ದಾಡ್ತಾರೆ. ಕೆಲವು ಮಕ್ಕಳು ಹೆಂಡ್ತಿಗೆ ಸಪೋರ್ಟ್ ಕೊಡ್ತಾರೆ ಗುದ್ದಾಡೋಕ್ಕೆ. ಹೆಂಡ್ತಿ ಬಂದಿಟ್ಟು ಆಗಲೂ ಸ್ವಭಾವ ಚೇಂಜ್ ಆಗಿಬಿಡ್ತಾರೆ ಕೆಲವರದು. ಇದೆಲ್ಲ ಇರಬಾರ್ದು. ಏನಾಗುತ್ತೆ? ತೊಣ್ಣು ಬರ್ತದೆ. ಏನು ಬರ್ತದೆ? ತೊಣ್ಣು ಬರ್ತದೆ. ಅದರಿಂದ ಮರ್ಯಾದೆಯಾಗಿ ಜೀವಿಸೋಕೆ ನೋಡ್ಕೋ. ದೇವ್ರ ನಮ್ಗೆ ಸ್ತೋತ್ರವಾಗಲಿ. ಮುಂದೆ ನೋಡೋಣ, ಓದಪ್ಪ ಅದನ್ನ. ಮುಂದೆ ನಾವು ಪರೀಕ್ಷಿಸದೇ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ಓದ ಕೆಳಗೆ. ನೀವು ಗುಣಗುಟ್ಟಬೇಡ್ರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ. ನಿದರ್ಶನ ರೂಪ ಹಂಗಂದ್ರೆ ಏನು? ನಿದರ್ಶನ ರೂಪ ಅಂದರೆ ನಿಮಗೆ ಬುದ್ಧಿವಾದ ಕೇಳ್ತಾ ಇದ್ದೀವಿ. ಅವ್ರಿಗೇನು ಬಂದಿದೆಯೋ ನಿಮಗೆ ಬರಬಾರ್ದು ಅಂದರೆ ಏನು ಮಾಡಬೇಕು? ಮಿರಿಯಾಮ್ ಅಜ್ಜಿಗೆ ಬರಬಾರ್ದು ಅಂದದು ನಮಗೆ ಬರಬಾರ್ದು ಅಂದರೆ ನಾವೇನು ಮಾಡಬೇಕು? ಮೋಶೆ ವಿರುದ್ಧ ಗುಣಗುಟ್ಟಬಾರದು. ಮನೆಯಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕು, ಇಲ್ವಾ? ಸರ್ಪ ಕಡಿಬಾರ್ದು ಅಂದರೆ ಏನು ಮಾಡಬೇಕು? ದೇವರ ಸೇವಕರೊಂದಿಗೆ ಗುಣ ಮಾಡ್ಬೋದು. ಇವರು ಮೋಶೆಯೊಂದಿಗೆ ಗುಣಗುಟ್ಟಿರೋದು, ಮೋಶೆಯೊಂದಿಗೆ ಗುಣಗುಟ್ಟಿ ವಿಪರೀತ ಮಾತಾಡಿದ್ದಾರೆ. ಆದರೆ ದೇವರು ಹೇಳ್ತಾನೆ, ಇಲ್ಲಿ ವಾಕ್ಯದಲ್ಲಿ ಏನು ಬರೆದಿದೆ? ದೇವರಿಗೂ ಮೋಶೆ ಅಂತ ಬರೆದಿದ್ದಾರೆ. ಆದರೆ ಮೋಶೆ ಗುಣಗುಟ್ಟಿದ್ರೆ ಯಾರಿಗೆ ಗುಣಗುಟ್ಟದಂಗೆ ಆಗುತ್ತೆ? ದೇವರು ಗುಣಗುಟ್ಟದಂಗೆ. ದೇವರ ಸೇವರಿಗೆ ಎದುರು ಮಾತಾಡಬಾರ್ದು, ಮನಸ್ಸಿನ ಕೂಡ ಏನು ಅನ್ನಬಾರ್ದ್ರಿ. ಹಲ್ಲೆಲೂಯ. ಅವರು ದೇವರ ಅಭಿಷಕ್ತರಾಗಿರ್ತಾರೆ. ಹಲ್ಲೆಲೂಯ. ಮತ್ತೇನಿಂದ ಜಾರತ್ವ ಮಾಡಬಾರ್ದು. ಬಿಡಿಸಿ ಹೇಳೋಂಗಿಲ್ಲ, ನಿಮಗೆಲ್ಲ ಗೊತ್ತಾಯ್ತದು. ಜಾರತ್ವ ಮಾಡಿದರೆ ಆ ಕಾಲದಲ್ಲಿ 23,000 ಜನ ಸತ್ತೋಯ್ತು. ಜಾರತ್ವ ಮಾಡಿದರೆ ಉಳಿಯಲ್ಲ. ಇವೆಲ್ಲ ಬಿಟ್ಬಿಡೋಣ ನಾವು. ಯಾಕಂದರೆ ಹುಳಿ ಇಲ್ಲದ ರೊಟ್ಟಿ ತಿನ್ನೋಣ, ಹುಳಿ ಇಲ್ಲದ ಬಿಟ್ಬಿಡೋಣ. ಹುಳಿ ಇಲ್ಲದ ರೊಟ್ಟಿ ಯಾವುದು? ಹುಳಿ ಇಲ್ಲದ ರೊಟ್ಟಿ ಬೆಳಿಗ್ಗೆ ಎದ್ದು ರಾತ್ರಿ ದೋಸೆ ಮಾಡ್ತೀವಲ್ಲ,
ಅದರಲ್ಲಿ ಉದ್ದಿನ ಬೇಳೆ ಸ್ವಲ್ಪ ಈಸ್ಟು ಎಲ್ಲ ಹಾಕಿದಾಗ ಬೆಳಿಗ್ಗೆ ದೋಸೆ ಮಾಡೋಕೆ ಹೋಗ್ಬೇಕಾದ್ರೆ ಏನಿರ್ತದೆ? ಹುಳಿ ಇರ್ತದೆ. ಇದು ಆ ಹುಳಿ ವಿಷಯ ಅಲ್ಲಿ ಹೇಳ್ತಾ ಇರೋದು. ಆ ಹುಳಿನೂ ಒಳ್ಳೆಯದಲ್ಲ. ಆ ಹುಳಿ ತಿಂದರೆ ಕೂಡ ಗ್ಯಾಸ್ ಟ್ರಬಲ್ ಬರ್ತದೆ. ಆ ಹುಳಿನೂ ಒಳ್ಳೆಯದಲ್ಲ. ಅದರಿಂದ ಹುಳಿ ಇರೋದು ಬೇಡ. ಹುಳಿ ಇಲ್ಲದ ರೊಟ್ಟಿ ತಿನ್ನಾನ. ಹಲ್ಲೆಲೂಯಾ. ರೊಟ್ಟಿ ಅಂದರೆ ಯಾವುದ್ರಿ? ದೇವರ ವಾಕ್ಯ, ಪರಿಶುದ್ಧವಾದ ವಾಕ್ಯ. ಆ ವಾಕ್ಯವನುಸರಿಸಿ ನಾವು ಜೀವಿಸೋಣ. ನಾವು ದೇವರನ್ನು ಆರಾಧನೆ ಮಾಡೋಕ್ಕೆ ಬಂದಿದ್ದೀವಿ. ಹಿಂಗೆ ಪರಿಶುದ್ಧವಾಗಿ ನಾವು ಜೀವಿಸಿದರೆ ದೇವರ ಪ್ರಸನ್ನತೆ ಇಳಿದು ಬರ್ತೇವೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ಹಗಲಲ್ಲಿ ಮೇಘ ಸ್ತಂಭ, ದೇವರ ತೇಜಸ್ಸು, ದೇವರ ಅಭಿಷೇಕ ಪ್ರತಿಯೊಬ್ಬರ ಮೇಲೆ ಇದ್ದರು. ಮತ್ತು ಪಾಪ ಮಾಡಬೇಡ್ರಿ, ಮತ್ತು ಪಾಪ ಮಾಡಬೇಡ್ರಿ. ಅದು ಗಲಾತ್ಯ 5 ನೋಡೋದನ್ನ 1ನೇ ವಾಕ್ಯ ನೋಡು, ಏನು ಬರ್ದಾರೆ? ತಿರುಗಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಾಕೊಳ್ಕೋಬೇಡ್ರಿ. ದಾಸತ್ವ ಬಿಟ್ಬಿಡ್ರಿ. ಸೈತಾನಿಗೆ ಗುಲಾಮರಾಗಿ ಜೀವಿಸ್ಬೇಡ್ರಿ. ದೇವರು ನಮಗೆ ಫ್ರೀಡಮ್ ಕೊಟ್ಟಿದ್ದಾರೆ. ಕ್ರಿಸ್ತನ್ ನಿಮ್ಮನ್ನ ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ದಾಸತ್ವದ ನೊಗದಲ್ಲಿ ಯಾರು ತಿರುಗಿ ಹೋಗಬಾರ್ದು. ಸೈತಾನನ್ರಲ್ಲಿಗೆ ಹೋಗಬಾರ್ದು. ಸೈತಾನ್ ನಮಗೆ ವಂಚಿಸಕ್ಕೆ ಬರ್ತಾನೆ. ಅವನು ಹೆಂಗೆ ಬರ್ತಾನಂದ್ರೆ ಸಿಂಹದ ಉಪಾಧಿಯಲ್ಲಿ ಬರ್ತಾನೆ. ಯಾರಿಗೆ ನುಗ್ಗಲೆಂದೇಳಿ ಬರ್ತಾನೆ. ಸಿಗಾಕೊಳ್ತೀರಾ? ಬೇಡ. ಹಲ್ಲೆಲೂಯಾ. ನಮಗೆ ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಹುಳಿ ಇಲ್ಲದ ರೊಟ್ಟಿ ವಾಕ್ಯವನ್ನು ತಿಂದ್ಕೊಂಡು ದೇವರ ಸ್ತೋತ್ರ ಮಾಡಿ ದೇವರನ್ನ ಆರಾಧಿಸಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ಯೇಸು ತಿರುಗಿ ಬರ್ತಾನೆ. ಆ ಯೇಸು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಿತ್ಯ ಜೀವ ನಮಗೆ ಬೇಕು. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲೇ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಒಳ್ಳೆ ವಾಕ್ಯಗಳನ್ನು ನಾವು ಕೇಳಿದ್ದೀವಲ್ಲಪ್ಪ. ಹಲ್ಲೆಲೂಯಾ. ರಕ್ತದಲ್ಲಿ ಬಿಡುಗಡೆ ಆದವರು, ದೀಕ್ಷಾ ಸ್ನಾನ ತಗೊಂಡ್ರವರು, ಅಭಿಷೇಕ ಹೊಂದಿದವರು, ಆರಾಧನೆ ಮಾಡುವವರು, ಆದರೂ ಬಹುಮಂದಿ ದೇವರವರಿಗೆ ಮೆಚ್ಚಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನೇ, ನಾವು ಯಾವ ಪಾಪ ಮಾಡಿದಂಗೆ ತಿರುಗಿ ಅಡಿಮತ್ತದ ನೊಗದಲ್ಲಿ ಸಿಕ್ಕಾಕೊಳ್ಳದಂಗೆ ನಮ್ಮನ್ನು ಕಾಪಾಡಪ್ಪ. ಕಾಪಾಡು ಕರ್ತನೇ. ನಾವು ಸತ್ಯದಲ್ಲಿ ಆತ್ಮದಲ್ಲಿ ನಿನ್ನನ್ನು ಆರಾಧನೆ ಮಾಡಿಸ್ತೀವಪ್ಪ. ವಿಶೇಷವಾದ ಅಭಿಷೇಕದಿಂದ ತುಂಬಿ ಕರ್ತನೇ ಪಾಪಕ್ಕೆ ದೂರ ಇಟ್ಕೊಂಡು ದೇವರ ಮಕ್ಕಳಾಗಿ ಜೀವಿಸುವಂಥ ಸಹಾಯ ಮಾಡು.